ಅಂಡರ್-19 ತಂಡದಲ್ಲಿ ಆಡುವಾಗಲೇ ವಂಡರ್ ಕಿಡ್, IPL ಟೈಮಲ್ಲಂತೂ ಬಾಸ್ ಬೇಬಿ. ಭಾರತ ಎ ತಂಡದಲ್ಲೂ ಕೂಡ ಆತ ಫೈರ್ ಬ್ರ್ಯಾಂಡ್. ಜಸ್ಟ್ 15 ವರ್ಷಕ್ಕೆ ಕ್ರಿಕೆಟ್ ಜಗತ್ತಿನ ಸೆನ್ಸೇಷನಲ್ ಸ್ಟಾರ್ ಆಗಿ ಮೆರಿತಾ ಇರುವಂತ ವೈಭವ್ ಸೂರ್ಯವಂಶಿ ಈಗ ಭಾರತ ಪರ ಅಖಾಡಕ್ಕಿಳಿಯುವಂತ ಟೈಮ್ ಬಂದಿದೆ. ಲಕ್ಷಾಂತರ ಯುವಕರ ಕನಸಾಗಿರುವಂತ ಟೀಮ್ ಇಂಡಿಯಾ ಜೆರ್ಸಿ ಈಗ ವೈಭವ್ ಕೈ ಸೇರಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ನಮ್ಮ ಕನ್ನಡಿಗನ ಕೈಯಿಂದಲೇ ವೈಭವ್ ಕನಸು ನನಸಾಗಿದೆ. ಇನ್ನೇನಿದ್ರು ಕೂಡ ಭಾರತ ಪರ ವೈಭವ್ ಯುಗ ಆರಂಭವಾಗುವುದಷ್ಟೇ ಬಾಕಿ. ಸೂರ್ಯವಂಶಿ ಜೆರ್ಸಿ ಪಡೆದು ಕಣ್ಣೀರಾಕಿದ್ದು ಯಾಕೆ? ಸೊ ಏನೆಲ್ಲ ಚಾಲೆಂಜಸ್ ಇದೆ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೇವಲ 15 ವರ್ಷಕ್ಕೆ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿರುವಂತ ವೈಭವ್ ಸೂರ್ಯವಂಶಿ ಈಗ ಮೆನ್ ಇನ್ ಬ್ಲೂ ಜೆರ್ಸಿಯಲ್ಲಿ ಕೂಡ ಆಡುವಂತ ಟೈಮ್ ಹತ್ತಿರದಲ್ಲೇ ಇದೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ T20 ಸರಣಿಗೆ ಭಾರತದ ಸ್ಕ್ವಾಡ್ನಲ್ಲಿ ಅವಕಾಶವನ್ನ ಪಡೆದಿರುವಂತ ವೈಭವ್ ಇದೇ ವಾರ ಭಾರತದ ಪರ ಡೆಬ್ಯೂ ಮಾಡುವಂತ ಅವಕಾಶವೂ ಇದೆ. ಪಂದ್ಯಕ್ಕೂ ಮುನ್ನ ಅಧಿಕೃತವಾಗಿ ಭಾರತದ ಜೆರ್ಸಿ ಹಾಗೆ ಜೆರ್ಸಿ ನಂಬರ್ ಕೂಡ ಈಗ ವೈಭವ್ ಕೈ ಸೇರಿದೆ. ವೈಭವ್ ಸೂರ್ಯವಂಶಿ ಕೈ ಸೇರಿತು ನಂಬರ್ 3 ಜೆರ್ಸಿ. ಭಾರತ ಅಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತೇ ವೈಭವ್ ಸೂರ್ಯವಂಶಿಯ ಆರ್ಭಟವನ್ನ ನೋಡೋಕೆ ಕಾಯ್ತಾ ಇದೆ. ಇದೇ ಶುಕ್ರವಾರ ಐರ್ಲೆಂಡ್ ವಿರುದ್ಧ ಭಾರತದ T20 ಸರಣಿ ಆರಂಭವಾಗುತ್ತೆ. ಸೊ ಈ ಪಂದ್ಯದಲ್ಲಿ ಸೂರ್ಯವಂಶಿ ಮೈದಾನಕ್ಕಿಳಿಯೋದು ಪಕ್ಕಾದಂತಿದೆ. ಯಾಕಂದ್ರೆ ಭಾರತ ತಂಡದ ಅಧಿಕೃತ ಜೆರ್ಸಿ ಹಾಗೆ ಜೆರ್ಸಿ ನಂಬರ್ ವೈಭವ್ ಸೂರ್ಯವಂಶಿ ಕೈ ಸೇರಿದೆ. BCCI ಈ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದೆ. ಅದರಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ವೈಭವ್ ಸೂರ್ಯವಂಶಿಗೆ ಭಾರತ T20 ತಂಡದ ಜೆರ್ಸಿಯನ್ನ ನೀಡಿದೆ. BCCIನಿಂದ ಸರ್ಪ್ರೈಸ್ ಬಾಕ್ಸ್ನಲ್ಲಿ ಪ್ಲೇಯರ್ ನಂಬರ್ 532 ಹಾಗೆ ಜೆರ್ಸಿ ನಂಬರ್ 3 ಇರುವಂತ ಮೆನ್ ಇನ್ ಬ್ಲೂ ಜೆರ್ಸಿಯನ್ನ ಪಡೆದಿದ್ದಾರೆ. ಈ ಮೂಲಕ ಟೀಮ್ ಇಂಡಿಯಾದಲ್ಲಿ ಪ್ಲೇಯರ್ ನಂಬರ್ 532 ಎಂಬ ಅಧಿಕೃತ ಸ್ಥಾನ ಸಿಕ್ಕಿದೆ. ಹಾಗೆ ಮೈದಾನದಲ್ಲಿ ಅವರು 3 ಇರುವಂತ ಅಂದ್ರೆ ನಂಬರ್ 3 ಇರುವಂತ ಸಂಖ್ಯೆಯ ಜೆರ್ಸಿಯನ್ನ ಧರಿಸಿ ಆರ್ಭಟ ಮಾಡ್ತಾರೆ. ಜೆರ್ಸಿಯ ಹಿಂಭಾಗದಲ್ಲಿ ಅವರ ಸೂರ್ಯವಂಶಿ ಎನ್ನುವಂತ ಹೆಸರನ್ನು ಕೂಡ ಪ್ರಿಂಟ್ ಮಾಡಲಾಗಿದೆ. ಟೀಮ್ ಇಂಡಿಯಾ ಜೆರ್ಸಿ ಕೈ ಸೇರ್ತಾ ಇದ್ದಂತೆ ಖುಷಿಯಲ್ಲಿ ತೇಲಾಡಿರುವಂತ ವೈಭವ್ ಅಕ್ಷರಶಃ ಭಾವುಕರಾಗಿದ್ರು. ತಮ್ಮ ಮನದಾಳದ ಮಾತುಗಳನ್ನು ಕೂಡ ಶೇರ್ ಮಾಡಿದ್ದಾರೆ. ಪದಗಳಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯವಿಲ್ಲ. ನಾನು ಮೊದಲ ದಿನ ಬ್ಯಾಟ್ ಹಿಡಿದು ಅಭ್ಯಾಸಕ್ಕೆ ಕ್ರಿಕೆಟ್ ಮೈದಾನಕ್ಕೆ ಹೋಗೋಕೆ ಆರಂಭ ಮಾಡಿದಂತ ಕಾರಣ ಇಂದು ನೆರವೇರಿದೆ. ನನ್ನ ಫೀಲಿಂಗ್ಸ್ ಹೇಗಿದೆ ಅನ್ನೋದನ್ನ ಹೇಳಿಕೊಳ್ಳೋಕು ಕೂಡ ಆಗ್ತಾ ಇಲ್ಲ. ಟೀ ಶರ್ಟ್ ನೋಡಿದ ಕ್ಷಣದಿಂದಲೇ ನಗು ನಿಲ್ಲಲಿಲ್ಲ. ಕೆಲವೊಮ್ಮೆ ನಿಮ್ಮ ಇಮ್ಯಾಜಿನ್ ಕೂಡ ಮೀರಿದ ಸಂಗತಿಗಳು ನಡೆದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ನನಗೆ ಆ ಅನುಭವ ಆಗಿದೆ ಎಂದಿದ್ದಾರೆ. ಈ ಮೂಲಕ ಭಾರತದ ಜೆರ್ಸಿಯನ್ನ ತೊಟ್ಟು ಆರ್ಭಟಿಸೋಕೆ ರೆಡಿಯಾಗಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಏನಂದ್ರೆ ವೈಭವ್ ಸೂರ್ಯವಂಶಿಗೆ ಕನಸಿನ ಜೆರ್ಸಿ ನೀಡಿದ್ದು ನಮ್ಮ ಕನ್ನಡಿಗ ರಾಘವೇಂದ್ರ ದಿವಗಿ. BCCI ಶೇರ್ ಮಾಡಿರುವಂತಹ ವಿಡಿಯೋದಲ್ಲಿ BCCI ಲೋಗೋ ಇರುವಂತಹ ವಿಶೇಷ ಕಿಟ್ ಬಾಕ್ಸ್ ಅನ್ನ ಹೋಟೆಲ್ನ ಸಿಬ್ಬಂದಿ ಟ್ರಾಲಿಯ ಮೂಲಕ ವೈಭವ್ ಅವರು ಇರುವಂತಹ ರೂಮ್ಗೆ ತಲುಪಿಸ್ತಾರೆ. ಟೀಮ್ ಇಂಡಿಯಾದಲ್ಲಿ ಥ್ರೋಡೌನ್ ಸ್ಪೆಷಲಿಸ್ಟ್ ಆಗಿರುವಂತ ನಮ್ಮ ಕರ್ನಾಟಕದ ಉತ್ತರ ಕನ್ನಡದ ಕುಮಟಾ ಮೂಲದ ರಾಘವೇಂದ್ರ ದಿವಗಿ ಅವರು ವೈಭವ್ ಸೂರ್ಯವಂಶಿ ಅವರ ರೂಮ್ಗೆ ಜೆರ್ಸಿ ಇದ್ದಂತ ಬಾಕ್ಸ್ ಅನ್ನ ತಲುಪಿಸ್ತಾರೆ. ಈ ವೇಳೆ ಸೂರ್ಯವಂಶಿ ರಘು ಅವರ ಆಶೀರ್ವಾದ ಪಡಿತಾರೆ. ನಂತರ ಈ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಅವರ ಕನಸು ನನಸಾದ ಗಳಿಗೆಯನ್ನ ಸಂಭ್ರಮಿಸಿದ್ದಾರೆ. ಅಸಲಿಗೆ ವೈಭವ್ಗೆ ನಿಜವಾದ ಚಾಲೆಂಜ್ ಕೂಡ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ವೈಭವ್ ಸೂರ್ಯವಂಶಿಗೆ ಇನ್ಮುಂದೆ ಅಸಲಿ ಪ್ರಯಾಣ. ವೈಭವ್ ಸೂರ್ಯವಂಶಿ ಈಗಾಗಲೇ ಸಾಕಷ್ಟು ಮಾದರಿಗಳಲ್ಲಿ ಸಿಡಿಲಬ್ಬರದ ಪ್ರದರ್ಶನ ನೀಡಿದ್ರು ಕೂಡ ಅಸಲಿ ಟಾಸ್ಕ್ ಅಂತ ಸ್ಟಾರ್ಟ್ ಆಗೋದೇ ಇಲ್ಲಿಂದ. 13 ವರ್ಷ ವಯಸ್ಸಿನಲ್ಲೇ ಬಿಹಾರ ರಾಜ್ಯ ತಂಡಕ್ಕೆ ಆಯ್ಕೆಯಾಗಿ 14ನೇ ವರ್ಷಕ್ಕೆ IPLಗೂ ಸೆಲೆಕ್ಟ್ ಆಗಿದ್ದ ಸಿಡಿಲಮರಿ ಈಗ 15 ವರ್ಷಕ್ಕೆ ಭಾರತ ಪರ ಆಡೋಕು ಕೂಡ ರೆಡಿಯಾಗಿದ್ದಾರೆ. ಹೀಗೆ ಆರಂಭದಲ್ಲಿ ಯಶಸ್ಸು ಸಿಕ್ಕ ಸಾಕಷ್ಟು ಆಟಗಾರರು ಮುಂದೆ 5-6 ವರ್ಷಗಳಲ್ಲಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ. ಹೀಗಾಗಿ ಸೂರ್ಯವಂಶಿಯನ್ನ ಸರಿದಾರಿಯಲ್ಲಿ ಅವರ ತಂದೆಯೇ ನಡೆಸಬೇಕು ಅಂತ ಕೆಲ ಮಾಜಿ ಆಟಗಾರರು ಕೂಡ ಸಲಹೆ ನೀಡಿದ್ದಾರೆ. ಯಾಕಂದ್ರೆ ಪೃಥ್ವಿ ಶಾ, ವಿನೋದ್ ಕಾಂಬ್ಳೆ ಇವರೆಲ್ಲ ಯಶಸ್ಸಿನ ಅಲೆಯಲ್ಲಿ ಆಟವನ್ನೇ ಮರೆತು ಆಮೇಲೆ ಪಶ್ಚಾತ್ತಾಪ ಪಟ್ಟವರು. ಪೃಥ್ವಿ ಶಾ ಅಂತೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಪದಾರ್ಪಣೆ ಪಂದ್ಯದಲ್ಲೇ ಶತಕ ಹೊಡೆದಿದ್ರು. ಆದರೆ ಯಶಸ್ಸಿನ ಅಮಲು ತಲೆಗೇರಿ ಎಲ್ಲವನ್ನು ಕೂಡ ಕಳ್ಕೊಳ್ತಾರೆ.
ಸೊ ಈಗ IPL ನಲ್ಲೂ ಕೂಡ ಅವಕಾಶಗಳೇ ಸಿಗ್ತಾ ಇಲ್ಲ. ಆದರೆ ಅವರ ಜೊತೆಯಲ್ಲೇ ಬಂದಂತ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಇವರೆಲ್ಲ ಭಾರತ ತಂಡದಲ್ಲಿ ಈಗ ಸ್ಟಾರ್ ಆಟಗಾರರಾಗಿದ್ದಾರೆ. ಹೀಗಾಗಿ ಒಂದು ಸಲ ದಾರಿ ತಪ್ಪಿದ್ರೂ ಕೂಡ ವಾಪಸ್ ಆ ಜಾಗಕ್ಕೆ ಹೋಗಿ ನಿಲ್ಲೋದು ತುಂಬಾನೇ ಕಷ್ಟ ಇದೆ. ಸೊ ಇಲ್ಲಿ ಅದ್ಭುತ ಪ್ರದರ್ಶನವೇ ಇರಲಿ ಅಥವಾ ಒಂದೆರಡು ಫೇಲ್ಯೂರ್ಗಳೇ ಇರಲಿ, ಸೊ ಎಲ್ಲವನ್ನು ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಿರುವಂತ ಟಾಸ್ಕ್ ಕೂಡ ಸೂರ್ಯವಂಶಿ ಮೇಲಿದೆ. ಸೊ ಈಗ ವೈಭವ್ಗೆ ಇರುವಂತ ಸವಾಲು ಕೂಡ ಇದೆ. ಆದರೆ ಸೂರ್ಯವಂಶಿಯ ವರ್ತನೆ ನೋಡಿದವರಿಗೆ ಆತನಲ್ಲಿ ಪ್ರತಿಭೆಯ ಜೊತೆ ಸಂಸ್ಕಾರವೂ ಇದೆ ಅನ್ನೋದನ್ನ ಸಾಬೀತು ಮಾಡಿದ್ದಾನೆ. ಹಿರಿಯರಿಗೆ ಗೌರವ ಕೊಡೋದನ್ನು ಕೂಡ ಕಲ್ತಿದ್ದಾನೆ. ಹೀಗಾಗಿ ಕ್ರಿಕೆಟ್ ಲೋಕದಲ್ಲಿ ಮುಂದೊಂದು ದಿನ ದಿಗ್ಗಜರ ಸಾಲಿನಲ್ಲಿ ನಿಲ್ಲುವಂತ ಎಲ್ಲಾ ಸಾಮರ್ಥ್ಯ ಜೊತೆಗೆ ಗುಣಗಳು ಕೂಡ ಆತನಲ್ಲಿದೆ. ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಬಿಗ್ ಸ್ಟಾರ್ ಆಗ್ತಾರಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.